ಇಲ್ಲಿ ಕೆಲವು ವಾಕ್ಯಗಳು ಇದೆ, ಅಲ್ಲಿ ವಾಕ್ಯಗಳಲ್ಲಿ ಕೆಲವು ದೋಷಗಳಿದೆ, ವಾಕ್ಯ ಸರಿಯಾಗಿಲ್ಲ. ಅದನ್ನು ಇಟ್ಟುಕೊಂಡು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಅಂಗಾರ ಇಲ್ಲ, ಅಕ್ಷತೆ ಇಲ್ಲ, ಸುಮ್ಮನೆ ಅದಕ್ಕೆ ಯಾವ ಪ್ರಮಾಣವಿಲ್ಲ ಅಂತ ಕೆಲವರು ಹೇಳ್ತಾರೆ ದೊಡ್ಡ ದೊಡ್ಡ ಸಭೆಗಳು. ಆದ್ರೆ ಅದಕ್ಕೆ ಯಾವ ಪ್ರಮಾಣ ಇಲ್ಲ. ಅವ್ರು ಹೇಳೋದೇನು ಅಂತಂದ್ರೆ ಈ ವಾಕ್ಯ ಸರಿ ಇಲ್ಲ, ಪ್ರಿಂಟ್ ಮಿಸ್ಟೇಕ್ ಇಲ್ಲದೆ ಇರತಕ್ಕಂತಹ ಒಂದು ಪುಸ್ತಕ ನಮಗೆ ತೋರಿಸ್ಬಿಟ್ಟು, ಯಾವುದಾದ್ರೂ ಒಂದು ಹಸ್ತಲಿಖಿತವೇ ಆಗಿರ್ಬೋದು, ಪ್ರಿಂಟ್ ಮಿಸ್ಟೇಕ್ ಇದ್ದೇ ಇರುತ್ತೆ, ಬರ್ಕೊಳ್ಳುವ ದೋಷ ಇದ್ದೇ ಇರುತ್ತೆ. ಯಾರೋ ಒಬ್ಬರು ರಾಯರು ಟೀಕಾರಾಯರು ಇಂತಹ ಪ್ರಧಾನ ಮಹಾಗ್ರಂಥಕರ್ತರು ತಾವೇ ಬರಿತಾ ಇದ್ರು, ಅಲ್ಲಿ ದೋಷಗಳು ಇರುವುದಿಲ್ಲ. ಸಾಮಾನ್ಯವಾಗಿ ಗ್ರಂಥಕಾರರು ಯಾರು ತಾವೇ ಸ್ವಹಸ್ತದಿಂದ ಬರೆದು ಬಹಳ ಕಡಿಮೆ ಇರುತ್ತೆ, ಅಲ್ಲೋ ಒಂದು ಪ್ರತಿ ಇರುತ್ತೆ ಅಷ್ಟೇ, 20 ಪ್ರತಿ ಯಾಕೆ ಮಾಡ್ತಾರೆ. ಇನ್ನು ಉಳಿದವರೆಲ್ಲ ತಮ್ಮ ಬೇಕಾದಲ್ಲಿ ತಾವು ಪ್ರತಿಗಳನ್ನು ಮಾಡ್ಕೊಂಡಿರ್ತಾರೆ. ಹೇಳೋ ಕಾಲಕ್ಕೆ ಕೆಲವು ಸತ್ಯ ಅಕ್ಷರಗಳು ಹೆಚ್ಚು ಕಡಿಮೆ ಆಗತ್ತೆ. ಅಲ್ಲಿ ಬಿಭ್ರಂತಿ ಅಂತ ಪದ ಇದೆ, ಅದು ಬಿಭ್ರಂತಿ ಅಂತ ಆಗತ್ತೆ. ಒಂದು ನಕಾರ ಹೆಚ್ಚಿದೆ ಅಷ್ಟೇ, ಒಂದು ಬಿಂದು ಅದು ಬಿಂದು ಅದು ಅಕಸ್ಮಾತ್ ಬಿದ್ದಿದೆಯೋ ಅಥವಾ ಅಜ್ಞಾನ ಮೂಲಕವೋ ವಿಪರೀತ ಜ್ಞಾನ ಮೂಲಕವೋ ಯಾರೋ ಅದನ್ನು ಕಾಪಿ ಮಾಡ್ಕೊಂಡು ಮಾಡಿರ್ಬೋದು, ತಾವು ಮಾತ್ರ ಇಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಯುಕ್ತಿಯನ್ನು ಅವ್ರು ಹೇಳೋದೇನು ಅಂತಂದ್ರೆ, ಯಾವ ಮುಸಲ್ಮಾನರು ಕೂಡ ಗದಾವನ್ನು ತಾವು ಪ್ರಯೋಗ ಮಾಡಿಲ್ಲ, ಖಡ್ಗವನ್ನು ಹಿಡಿದು ಯುದ್ಧ ಮಾಡ್ತಾರೆ ಮುಸಲ್ಮಾನರು. ಧನುಸ್ಸನ್ನು ಹಿಡಿದು ಕದಾಚನ ಯುದ್ಧ ಮಾಡಿರಬಹುದು, ಆದರೆ ಗದಾವನ್ನು ಹಿಡಿದು ಯಾರೂ ಯುದ್ಧ ಮಾಡಿಲ್ಲ ಮುಸಲ್ಮಾನರು. ಇದು ಇತಿಹಾಸ ಪ್ರಜ್ಞೆ ಇಲ್ಲದೆ ಇರತಕ್ಕಂಥವ್ರು ಯಾರೋ ಸುಮ್ಮನೆ ಅಂಗಾರಕ್ಷತೆ ವಿಷಯದಲ್ಲಿ ಪ್ರಮಾಣ ಹೇಳಬೇಕು ಅಂತ ತಾವಾಗೇ ಬರೆದಿದ್ದಾರೆ. ಅದು ಸಂಸ್ಕೃತವೂ ಬರೆದೇನೆ ಇಂಥ ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದಾರೆ ಕೆಲವರಂತಾರೆ. ಅದಕ್ಕೆ ಇತಿಹಾಸ ಪ್ರಜ್ಞೆ ಯಾರಿಗಿಲ್ಲ ಅಂತ ಮೊದಲು ನಾವು ಕೇಳಬೇಕಾಗಿದೆ. ಇಲ್ಲೇ ಸಾಲ ಮ್ಯೂಸಿಯಂ ಇದೆ, ಹೋಗಿ ನೋಡ್ಕೊಂಡ್ ಬನ್ನಿ, ಅಲ್ಲಿ ಗದಾಗಳ ಎಷ್ಟಿವೆ. ಮತ್ತೆ ಅವ್ರು ತುರುಕರಲ್ವಾ ಉಪಯೋಗಿಸಿದ್ದವರು, ಅವರ ಆಯುಧಗಳು, ತುರುಕರ ಆಯುಧಗಳನ್ನು ಒಂದು ಕಡೆ ಪಟ್ಟಿ ಮಾಡಿ ಹಾಕಿದ್ದಾರೆ. ಅದರಲ್ಲಿ ಗದಾ ಎಷ್ಟಿದೆ ನೋಡ್ಕೊಂಡು 3-4 ತರಹದ ಗದಾಗಳಿವೆ. ಇದು ಇತ್ತೀಚಿನ 200 ವರ್ಷದ ಒಳಗೆ ಇದು ಆಗಿರ್ತಕ್ಕಂಥ. ಇನ್ನು 600-700 ವರ್ಷದ ಹಿಂದೆ ಗದಾವನ್ನು ಉಪಯೋಗಿಸ್ತಾ ಇರಲಿಲ್ಲ ಅಂತ ಹೇಳಿ ಯಾವ ಇತಿಹಾಸ ಪ್ರಜ್ಞೆ ಅಂತ ಹೇಳಿದ್ರು ಗೊತ್ತಿಲ್ಲ. ಕೇವಲ ಅಂಗಾರಕ್ಷತೆಯನ್ನು ಯಾರಿಗೂ ಹತ್ತಿಸಬಾರದು ಅನ್ನೋ ದೀಕ್ಷೆಯಲ್ಲಿ ಈ ರೀತಿ ಮಾತಾಡ್ತಾರೋ ಗೊತ್ತಿಲ್ಲ. ಆದ್ರೆ ಆಚಾರ್ಯರು ಹೇಳಿದ್ದಾರೆ ಅಂತ ಅಲ್ಲಿಕ್ಕೆ ಯಾವ ಬಾಧಕ ಇಲ್ಲ. ಒಬ್ರ್ಯಾರೋ ಹತ್ತಾ ಇದ್ರೆ ಹೇಳಬಹುದು. ಎಲ್ಲ ಆಚಾರ್ಯ ಶಿಷ್ಯನ ಪರಂಪರೆ ಅಂಗಾರಕ್ಷತೆ ಹತ್ತಾರೆ ಅಂತಂದ್ರೆ ಅದಕ್ಕೆ ಸುಮ್ಮನೆ ಅದು ಅಜ್ಞಾನ ಮೂಲಕ ಅಂತ ಕಲ್ಪನಾ ಮಾಡಲಿಕ್ಕೆ ಯಾವ ಪ್ರಮಾಣವಿಲ್ಲ. ಆದ ಕಾರಣ ಅದು ಆಚಾರ್ಯರು ಈ ರೀತಿಯಾಗಿ ನೀವು ಕೈಯಲ್ಲಿ ಹಿಡಿದದ್ದನ್ನು ನಾವು ಹಣೆ ಎತ್ತಿದ್ದೇವೆ ಅಂತ ಅವರಿಗೆ ಹೇಳಿದ್ದಾರಷ್ಟೇ. ಅದು ಲಲಾಟೇಕು ಗದಾಕಾರ ಮತ್ತು ಪ್ರಮಾಣವೂ ಇದೆ. ಲಲಾಟದಲ್ಲಿ ಗದಾಕಾರ, ಗದಾಕಾರ ಅಂದ್ರೆ ಗದಾ ಮುದ್ರೆ ಹಚ್ಚಬೇಕು ಅಂತ ಅನ್ನೋದಕ್ಕೆ ಪ್ರಮಾಣ ಅಂತ ಅದಕ್ಕೆ ವ್ಯಾಖ್ಯಾನ ಮಾಡಿದ್ರು ಸಹ ಈಗಿರ್ತಕ್ಕಂತಹ ಅಂಗಾರಾಕ್ಷತೆ ಗದಾ ಆಕಾರದಲ್ಲಿ ಇದೆ. ಆ ಕಾರಣ ಗದಾಕಾರ ಅಂತ ಅನ್ನೋದಕ್ಕೆ ಇದು ಒಂದು ಅರ್ಥ. ಯಾಕೆ ಅರ್ಥ? ಆ ಕಾರಣ ಅದು ಕೂಡ ಅರ್ಥ. ಅಂಗಾರಾಕ್ಷತೆ ಹೆಸರಿಗೆ ಶುದ್ಧವಾದ ಪ್ರಮಾಣ ಅಭ್ಯುದಯದಲ್ಲಿ ಆ ಭಾವಪ್ರಕಾಶದಲ್ಲಿ ಈ ಮಾತಿನಿಂದ ನಮಗೆ ಸಿಗ್ತಾ ಇದೆ. ಅಂಗಾರ ಹಚ್ಚಬೇಕು ಅಂತಲ್ಲಿ ಪ್ರಮಾಣ ಇದೇ ಇದೆ, ಅಕ್ಷತೆ ಒಂದೇ ಬರೋದು, ಆ ಅಕ್ಷತೆಗೆ ಇದು ಪ್ರಮಾಣವಾಗುತ್ತೆ. ಈ ರೀತಿಯಾಗಿ ಆಚಾರ್ಯ ಉತ್ತರ ಕೊಟ್ಟ ಮೇಲೆ ರಾಜನಿಗೆ ಪರಮಾಶ್ಚರ್ಯಾಗಿ ಅರ್ಧ ರಾಜ್ಯವನ್ನು ಕೊಡ್ತೇನೆ ಅಂತ ಹೇಳಿ ಅವನು ತಯಾರಾದಂತೆ ಗಾಂಭೀರ್ಯಂ ವೀರ್ಯಂ ಆರ್ಯಭಾವಂ ತೇಜೋಗ್ರಂ ಗಿರಮಪಿ ದೇಶಕಾಲ ಯುಕ್ತಾಂ ರಾಜಾಸ್ತಿ ಸ್ಫುಟಮುಪಲಭ್ಯ ವಿಸ್ಮಿತೋಸ್ಮಿ ರಾಜ್ಯಾರ್ಥಂ ಸದರಿ ಸಮರ್ಪಯಾಮಬೂವ. ಅರ್ಧ ರಾಜ್ಯವನ್ನೇ ಕೊಡ್ತೇನೆ. ಇದ್ರ ಮೇಲೆ ನಮಗೆ ಬರ್ತಕ್ಕಂಥ ಪ್ರಶ್ನೆ, ಯಾರು ಅವ್ರಿಗೆ ಆಚಾರ ಸೋತಂಗ, ಅವ್ರಿಗೆ ಹೆಂಗ್ ಬೇಕು ಹಂಗ, ಸಿದ್ಧಾಂತಕ್ಕೆ ವಿರುದ್ಧವಾಗದೇ ಇದ್ದಂಗ ಮಾತಾಡಿ ಅವನು ಮನವೊಲಿಸಿ ಅರ್ಧ ರಾಜ್ಯ ಅವನು ಕೊಡ್ತೇನೆ ಅಂತ ಅಂದಾಗ ಆಚಾರ ಅದನ್ನು ತೋಡ್ರು ಅಂತ ಅನ್ನೋದೇನಿಲ್ಲ. ಸಮರ್ಪಯಾಮಬೂವ, ಅರ್ಧ ರಾಜ್ಯ ಸಮರ್ಪಣೆ ಮಾಡಿದ ಅಂತ ಹೇಳಿ ಸಮರ್ಪಣೆ ಮಾಡಿರ್ಬೋದು, ಎಲ್ಲ ಅದನ್ನ ಯಾವುದೋ ಬ್ರಾಹ್ಮಣ ಕೊಟ್ಟಿರ್ಬೋದು ಆಚಾರ. ಆದ್ರೆ ಹೀಗ್ಯಾಕೆ ಆಚಾರ ಮಾತಾಡ್ಬೇಕು? ಆ ತುರುಕರೆಲ್ಲ ಒಂದ್ಸಲ ಸಾಯಿಲಿ ಅಂತಂದಿದ್ರೆ ಎಲ್ಲ ನಿರ್ಮಲಾಗಿ ಹೋಗ್ತಿದ್ರು. ಅರ್ಧ ರಾಜ್ಯ ಪೂರ್ತಿ ರಾಜ್ಯನೇ ಅವರಾಗಿ ಹೋಗ್ತಿದ್ದಾರೆ. ಯಾಕೆ ಹಿಂಗ್ ಮಾಡಿಲ್ಲ ಆಚಾರ? ಆಚಾರ ಏನೋ ಮಾಡ್ಬೋದಪ್ಪ, ಮುಂದಿನವರ ಗತಿ ಏನು ಅಂತ ನಾರಾಯಣ ಬಿಡಿದ್ದಾರೆ. ವಿಪತ್ತು ಕಾರ್ಯ ಪ್ರಭು ಪ್ರಥಮೋ ತಥಾ ವ್ಯಥಾ. ವಿಪತ್ತು ಬಂದಾಗ ಅಶಕ್ತರು ಏನ್ ಮಾಡಬೇಕು ಅಂದ್ರೆ ಬುದ್ಧಿಯ ಬಲವನ್ನು ಉಪಯೋಗಿಸಿಕೊಂಡು ಬದುಕಬೇಕಲ್ಲಿ ಅಂತ ಅನ್ನೋದನ್ನು ಆಚಾರ್ಯರು ಭಕ್ತವರ್ಗಕ್ಕೆ ಈ ರೀತಿ ತೋರಿಸಿದ್ದಾರೆ ಅಂತೇಳಿ ಯಥಾಮತಿ ಅವರ ಚರಿತ್ರೆ ಅನುವಾದ. ಶ್ರೀಕೃಷ್ಣ.